ಎಸ್ ಏನ್ ಹೇಳ್ತಾರೆ, ದ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ಟೂ ಇಂಟೀಜರ್ಸ್ ಆರ್ 26 and 165 ರೆಸ್ಪೆಕ್ಟಿವ್ಲಿ, ದೆನ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಟೂ ಇಂಟೀಜರ್ಸ್. ಅಂದ್ರೆ ಎರಡು ಪೂರ್ಣಾಂಕಗಳ ಮೊತ್ತ ಮತ್ತು ಗುಣಲಬ್ಧ 26 ಮತ್ತೆ 165 ಆದ್ರೆ ಎರಡು ಪೂರ್ಣಾಂಕಗಳ ನಡುವಿನ ವ್ಯತ್ಯಾಸ ಎಷ್ಟಾಗುತ್ತೆ. ಓಕೆ, ಸೊ ಏನ್ ಹೇಳ್ತಾರೆ, ಎರಡು ನಂಬರ್ಸ್ ಇದಾವೆ ಎ ಮತ್ತೆ ಬಿ ಅಂತ ಅನ್ಕೊಳ್ಳಿ. ಓಕೆ, ಸಮ್ ಎಷ್ಟಾಗುತ್ತೆ ಅಂತ ಹೇಳ್ತಾರೆ 26, ಆಮೇಲೆ ಅವ್ರದ್ದು ಪ್ರಾಡಕ್ಟ್ ಎಷ್ಟಾಗುತ್ತೆ ಅಂತ ಹೇಳ್ತಾರೆ 165. ಹಾಗಾದ್ರೆ ಅವ್ರ ಮಧ್ಯದಲ್ಲಿ ಡಿಫ್ರೆನ್ಸ್ ಎಷ್ಟು ಅಂತ ಕ್ವೆಶನ್. ಓಕೆ, ಸೊ ಇವಾಗ ಯಾವ್ದೋ ಎರಡು ನಂಬರ್ಸ್ ಎಡಿಷನ್ 26 ಇದೆ. ಫಸ್ಟ್ ಯಾವ ಎರಡು ಮಲ್ಟಿಪ್ಲೈ ಮಾಡಿದಾಗ 165 ಸಿಗುತ್ತೆ ನೋಡೋಣ. ಓಕೆ, ಸೊ ಈ ಎಕ್ಸಾಂಪಲ್ ಸಾಲ್ವ್ ಮಾಡಕ್ಕೆ ತುಂಬಾ ಮೆಥಡ್ಸ್ ಇದಾವೆ. ಒಂದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂಡ್ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಪ್ಲೈ ಮಾಡ್ಕೋಬಹುದು ಒಂದು ಮೆಥಡ್. ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಕೂಡ ಅಪ್ಲೈ ಮಾಡಬಹುದು. ಯಾಕಂದ್ರೆ ಈ ಈಕ್ವೇಶನ್ ಇಂದ ಸಪೋಸ್ ನಾನು ಬಿ ಹಂಗೆ ಇಟ್ರೆ ನನ್ಗೆ ಬಿ ವ್ಯಾಲ್ಯೂ ಎಷ್ಟು ಸಿಗುತ್ತೆ 26 ಮೈನಸ್ ಎ. ಈ ಬಿ ವ್ಯಾಲ್ಯೂನ ಈ ಸೆಕೆಂಡ್ ಎಕ್ಸ್ಪ್ರೆಷನ್ ಅಲ್ಲಿ ಹಾಕಿದ್ರೆ ಎ ಹಂಗೆ ಉಳಿತು, ಬಿ ವ್ಯಾಲ್ಯೂನ ನಾನು ರೀಪ್ಲೇಸ್ ಮಾಡಿದ್ರೆ, ಈಗ ನೋಡಿ ನಾನು ಇದನ್ನ ಸಾಲ್ವ್ ಮಾಡಿದ್ರೆ ಇದು 26a ಆಯ್ತು, ಇದು ಮೈನಸ್ ಎ ಸ್ಕ್ವೇರ್ ಆಯ್ತು, 165 ಈ ಕಡೆ ತಗೊಂಡ್ ಬಂದ್ರೆ ಮೈನಸ್ 165 ಆಯ್ತು. ಸೊ ನಿಮ್ಗೆ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಇಲ್ಲಿ ಸಿಗ್ತಾ ಇದೆ, ಕರೆಕ್ಟ್ ಅಲ್ವಾ? ಕ್ವಾಡ್ರಾಟಿಕ್ ಈಕ್ವೇಶನ್ ಸಿಗ್ತಾ ಇದೆ. ಸೊ ಏನ್ ಹೇಳ್ತಾರೆ, ಇದು ಒಂದ್ ಮೆಥಡ್, ಇಲ್ಲ ಈ ಮೆಥಡ್, ಯಾವ್ದ್ ಮೆಥಡ್ ಬೇಕಾದ್ರೂ ನೀವು ಯೂಸ್ ಮಾಡಬಹುದು. ನಾನ್ ಸಿಂಪಲ್ ಡಿವಿಷನ್ ಮೆಥಡ್ ಹೇಳ್ತೀನಿ. ಇಲ್ಲಿ ಏನ್ ಹೇಳ್ತಾರೆ, a ಪ್ಲಸ್ ಬಿ ಮಾಡಿದಾಗ 26 ಸಿಗುತ್ತೆ, a ಇಂಟು ಬಿ ಮಾಡಿದಾಗ 165 ಸಿಗುತ್ತೆ, ಅಂದ್ರೆ ಮಲ್ಟಿಪ್ಲಿಕೇಶನ್. ಸೊ ಈ 165 ಫ್ಯಾಕ್ಟರ್ಸ್ ನೋಡ್ಕೊಂಡ್ ಬಿಡೋಣ. ಓಕೆ, ಯಾವ ನಂಬರ್ ಇಂಟು ಯಾವ ನಂಬರ್ ಮಾಡಿದಾಗ 165 ಸಿಗುತ್ತೆ. ಇಫ್ ಐ ಸ್ಟಾರ್ಟ್ ವಿತ್ 3. ಓಕೆ, ಸೊ 3 5s are 15, 3 5s are 15. ನಾನು 5 ಇಂದ ಸ್ಟಾರ್ಟ್ ಮಾಡಿದ್ರೆ, ಸೊ ದಿಸ್ ಇಸ್ 11 into. So 165 is written as 3 into 5 into 11. Okay, so 3 ನಂಬರ್ ಆಯ್ತು. ಇವಾಗ a into b ನಿಮಗೆ 165 ಸಿಗ್ಬೇಕು, a ಪ್ಲಸ್ ಬಿ 26 ಸಿಗ್ಬೇಕು. ಹಾಗಾದ್ರೆ ಹೇಗೆ ನಾನು ಕಾಂಬಿನೇಷನ್ ಮಾಡ್ಬೋದು, 3 into 5 15 ಆಗುತ್ತೆ. ಓಕೆ, ಇದು 11 ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇದನ್ನ ನಾನು a ಅನ್ಕೊಂಡ್ರೆ, ಇದನ್ನ ನಾನು ಬಿ ಅನ್ಕೊಂಡ್ರೆ a ಇಂಟು ಬಿ 165 ಸಿಗ್ತಾ ಇದೆ. a ಪ್ಲಸ್ ಬಿ ಕೂಡ ಮಾಡಿ ನೋಡಿದ್ರೆ 15 ಪ್ಲಸ್ 11 ಎಷ್ಟು ಸಿಗ್ತಾ ಇದೆ, ನನ್ಗೆ 26 ಸಿಗ್ತಾ ಇದೆ, ಕರೆಕ್ಟ್ ಅಲ್ವಾ? ಸೊ ನಾನು ಏನ್ ಯೂಸ್ ಮಾಡ್ಕೊಂಡೆ, 165 ಫ್ಯಾಕ್ಟರ್ಸ್ ತಗೊಂಡ್ವಿ. ಫ್ಯಾಕ್ಟರ್ಸ್ ತಗೊಂಡಾದ್ಮೇಲೆ ಯಾವ ಕಾಂಬಿನೇಷನ್ a ಮತ್ತೆ ಬಿ ಸಿಕ್ಕ್ರೆ, ಇದಂತೂ ಕಂಪ್ಲೀಟ್ ಆಗಿ ನಿಮಗೆ 165 ಸಿಗ್ತಾ ಇದೆ. ಬಟ್ ಅದೇ ತರ a ಪ್ಲಸ್ ಬಿ ಕೂಡ 26 ಸಿಗ್ಬೇಕು. ಯಾವ a ಪ್ಲಸ್ ಬಿ, 3 ಇಂಟು 5 15 ಆಗುತ್ತೆ, ಸೊ ಇದು 11 ಆಗುತ್ತೆ. ಸೊ a ವ್ಯಾಲ್ಯೂ ಎಷ್ಟಾಯ್ತು 15 ಆಯ್ತು, ಬಿ ವ್ಯಾಲ್ಯೂ ಎಷ್ಟಾಯ್ತು 11 ಆಯ್ತು. ಅವ್ರು ಕೇಳ್ತಾ ಇರೋದು ಇದ್ರ ಮಧ್ಯದಲ್ಲಿ ಡಿಫರೆನ್ಸ್. ಸೊ 15 ಮೈನಸ್ 11 ಇಸ್ 4. ಸೊ ವಾಟ್ ಇಸ್ ಯರ್ ಆನ್ಸರ್? ಆನ್ಸರ್ ಡಿ.